ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶಾನೂರ್. ನಮ್ಮ ಜೊತೆಗಿದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ವಾಸ್ತು ತಜ್ಞರಾದಂತಹ ಗಿರೀಶ್ ಗುರುಜಿ ಅವರು. ಗುರುಜಿ ನಮಸ್ಕಾರ. ನಮಸ್ಕಾರ. ಗುರುಜಿ, ಜೂನ್ ತಿಂಗಳ ರಾಶಿ ಭವಿಷ್ಯದಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ಗ್ರಹಗತಿಗಳ ಪ್ರಭಾವ ಯಾವ ರೀತಿ ಇರುತ್ತೆ, ಯಾವ ರೀತಿಯಾದಂತಹ ಇಂಪ್ಯಾಕ್ಟ್ ಆಗುತ್ತೆ, ಇವರ ನಡವಳಿಕೆ, ಇವರ ಗುಣ ಯಾವ ರೀತಿ ಇರುತ್ತೆ ಗುರುಜಿ? ನೋಡಿ, ಗ್ರಹಗತಿ ಪ್ರಕಾರ ವೃಶ್ಚಿಕ ರಾಶಿಯವರಿಗೆ ಬರುವಂತ ತಿಂಗಳಲ್ಲಿ ಸುಮಾರಷ್ಟು ಗ್ರಹಗಳಲ್ಲಿ ಪರಿವರ್ತನೆ ಮತ್ತು ಬದಲಾವಣೆ ಇದೆ. ಮುಖ್ಯವಾಗಿ ದಶಮದಲ್ಲಿ ಮಂಗಳ ಮತ್ತೆ ಕೇತುವಿನ ಸಂಚಾರ, ಅಂದ್ರೆ ಇವ್ರು ಅನ್ಕೊಂಡಂತ ಕೆಲಸ ಕಾರ್ಯಗಳು ಮಾಡಕ್ಕೆ ಕೆಲವೊಂದು ಅನುಕೂಲಗಳು ಕೂಡ ಇದೆ. ಅಷ್ಟಮದಲ್ಲಿ ಬುಧ ಮತ್ತೆ ಗುರುವಿನ ಸಂಚಾರ ಆಗ್ತದಾನೆ. ಇವ್ರ ಕಮ್ಯುನಿಕೇಶನ್ನು, ಇವ್ರ ದುಡ್ಡು ಕಾಸಿನ ವಿಚಾರದಲ್ಲಿ ಸುಮಾರಷ್ಟು ಏರುಪೇರುಗಳನ್ನ ನೋಡುವಂಥದ್ದು ಕೂಡ ಇರುತ್ತೆ. ರವಿ ಸಪ್ತಮ ಸ್ಥಾನದಲ್ಲಿ ವ್ಯವಹಾರ ಸಂಬಂಧಗಳಲ್ಲಿ ಬದಲಾವಣೆಗಳನ್ನ ನೋಡುವಂಥದ್ದು. ಶುಕ್ರ ಷಷ್ಠ ಸ್ಥಾನದಲ್ಲಿ ಸುಖ ಸೌಕರ್ಯಗಳಲ್ಲಿ ಕೆಲವೊಂದು ಅನಾನುಕೂಲತೆಗಳು ಕೂಡ ನಿರೀಕ್ಷೆ ಮಾಡಬಹುದು. ಸುಖ ಸ್ಥಾನದಲ್ಲಿ ರಾಹು ಇರೋದ್ರಿಂದ ಕೆಲವೊಂದು ಪೈಪೋಟಿ, ಕುಟುಂಬದಲ್ಲಿ ನೆಮ್ಮದಿ ಇರುವಂತದ್ದಾಗಿರ್ಬೋದು, ಆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಕೆಲವೊಂದು ಅನಾನುಕೂಲತೆಗಳು ನೋಡ್ಬೋದು. ಪಂಚಮ ಸ್ಥಾನದಿಂದ ಶನಿ ಸಂಚಾರ, ಪಂಚಮದ ಶನಿ ಪ್ರಭಾವ, ಅವರ ಆರೋಗ್ಯ ಆಗಿರ್ಬೋದು, ಮಕ್ಕಳ ವಿಚಾರದಲ್ಲಿ ಕೆಲವೊಂದು ಚಿಂತೆ, ಈ ತರದೆಲ್ಲ ನೋಡ್ಬೋದು. ಸೊ ಈ ಬರುವಂತ ತಿಂಗಳಲ್ಲಿ ಇವ್ರ ವ್ಯಕ್ತಿತ್ವ, ಈ ಗ್ರಹಗಳ ಸ್ಥಿತಿ ಪ್ರಕಾರ ನೋಡೋದಾದ್ರೆ ಇವ್ರ ವ್ಯಕ್ತಿತ್ವ, ಇವರಿಗೆ ತುಂಬಾ ಒಂದು ಯಾವುದೇ ಕೆಲಸ ಕಾರ್ಯಗಳನ್ನ ಅತಿ ಶೀಘ್ರವಾಗಿ ಆಗುವಂತಹ ಮನಸ್ಥಿತಿ, ಯಾವುದೇ ರೀತಿಯ ಹೆಸರು, ಕೀರ್ತಿ, ಗೌರವದ ಬಗ್ಗೆ ಚಿಂತೆ ಮಾಡ್ದೇನೆ ಕಾರ್ಯರೂಪದಲ್ಲಿ ಮಾಡುವಂತಹ ಒಂದು ಆಸಕ್ತಿ, ಹುಮ್ಮಸ್ಸಿರುತ್ತೆ. ಆದ್ರೆ ಇವರಿಗೆ ಸ್ವಲ್ಪ ಸೆಲ್ಫ್ ಕಾನ್ಫಿಡೆನ್ಸ್ ಕೊರತೆ ಇರುತ್ತೆ. ಯಾವ ವಿಚಾರದಲ್ಲಿ ಏನ್ ಮಾತಾಡ್ಬೇಕು ಅನ್ನುವಂತಹ ಒಂದು ಮಾನಸಿಕ ಸ್ಥಿತಿಯಲ್ಲಿ ದ್ವಂದ್ವತೆ ಇರುತ್ತೆ. ಮತ್ತೆ ತಮ್ಮಷ್ಟು ತಾವೇ ಎಕ್ಸ್ಪ್ರೆಸಿವ್ ಆಗಿರಲ್ಲ, ಕ್ಲಾರಿಟಿ ಇರಂಗಿಲ್ಲ, ಎಕ್ಸ್ಪ್ರೆಸಿವ್ ಆಗಿರಂಗಿಲ್ಲ. ಸುಮಾರಷ್ಟು ವಿಚಾರಗಳು ಒಂಥರ ಡೌಟ್ ಇಂದ ನೋಡುವಂತ ದೃಷ್ಟಿಕೋನ ಆಗಿರ್ಬೋದು, ಬೇರೆಯವ್ರು ಏನ್ ಅನ್ಕೋತಾರ ಅನ್ನುವಂತ ಒಂದು ಮಾನಸಿಕ ಭಾವನೆಗಳಾಗಿರುತ್ತೆ. ಕಾಂಪಿಟೇಟಿವ್ ನೇಚರ್ ಸ್ವಲ್ಪ ಕಮ್ಮಿ ಇರುತ್ತೆ, ತ್ಯಾಗ ಭಾವನೆ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಇವ್ರದ್ದೇ ತಮ್ಮದೇ ಆದಂತಹ ಕೆಲಸ ಕಾರ್ಯಗಳನ್ನ ಬಿಡುವಂತದ್ದು ಇರುತ್ತೆ. ಆ ರೀತಿಯ ಮನಸ್ಥಿತಿ ಬರುವಂತಹ ತಿಂಗಳಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ. ಜೊತೆಗೆ ಈ ವೃಶ್ಚಿಕ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಯಾವ ರೀತಿ ಇರುತ್ತೆ ಹಣಕಾಸಿನಲ್ಲಿ? ಉದ್ಯೋಗ, ಹಣಕಾಸಿನ ವಿಚಾರದಲ್ಲಿ ನೋಡಿ ಬರುವಂತಹ ತಿಂಗಳಲ್ಲಿ ಸುಮಾರಷ್ಟು ಏರುಪೇರುಗಳನ್ನ ನೋಡಬಹುದು. ಈಗ ಧನಾಧಿಪತಿನೇ ಅಷ್ಟಮ ಸ್ಥಾನದಲ್ಲಿದ್ದಾನೆ ಬುಧನ ಜೊತೆಗೆ. ಬರುವಂತಹ ದುಡ್ಡು ಆಗಿರ್ಬೋದು, ಇವರು ಕೊಟ್ಟ ಇನ್ವೆಸ್ಟ್ ಮಾಡಿದಂತಹ ದುಡ್ಡು ಆಗಿರ್ಬೋದು, ಅದು ಸಕಾಲಕ್ಕೆ ಕೈ ಸೇರೋದಿಲ್ಲ. ಸೊ ಇವ್ರದೇ ದುಡ್ಡು ಇರುತ್ತೆ, ಬೇರೆಯವರು ಅದರ ಮೇಲೆ ಹಕ್ಕು ಜಮಾಯಿಸ್ತಾರೆ. ಸೊ ಹಣಕಾಸಿನ ವಿಚಾರದಲ್ಲಿ ಈ ಕೆಲವೊಂದು ರೀತಿಯಲ್ಲಿ ಬರುವಂತಹ ದುಡ್ಡು ವಿಳಂಬದಿಂದ ಬರುವಂತದ್ದಾಗಿರ್ಬೋದು, ಇಲ್ಲಾಂದ್ರೆ ಅದು ಈ ಬರುವಂತಹ ತಿಂಗಳಲ್ಲಿ ಕೈ ತಪ್ಪಿ ಹೋಗುವಂತದ್ದು ಕೂಡ. ಹಣಕಾಸಿನ ವಿಚಾರದ ಸುಮಾರಷ್ಟು ಇವರಿಗೂ ಕೂಡ ಒಂದು ಮಾನಸಿಕ ಸ್ಥಿತಿ ಹೇಗಿರುತ್ತೆ ಅಂದ್ರೆ, ಕೊಟ್ಟ ದುಡ್ಡನ್ನೇ ತಗೋಬೇಕಾದ್ರೆ ಒತ್ತಡ ಹಾಕ್ಬೇಕಾದಂತದ್ದು, ನೋಟಿಸಸ್ ಕಳಿಸ್ಬೇಕಾದಂತದ್ದಾಗಿರ್ಬೋದು, ಬೇರೆಯವರ ಮಧ್ಯಸ್ಥಿಕೆ ಮಾತಾಡ್ಸೋದಾಗಿರ್ಬೋದು, ಈ ತರದ ಪ್ರೆಷರ್ ಕೂಡ ಹಾಕ್ಬೇಕಾದಂತದ್ದು ಇರುತ್ತೆ. ಹಣಕಾಸಿನ ವಿಚಾರ ಸ್ವಲ್ಪ ಮಟ್ಟಿಗೆ ಖರ್ಚುಗಳಿರುತ್ತೆ, ವಿನಾಕಾರಣ ಖರ್ಚುಗಳಿರುತ್ತೆ. ನೀವು ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಿರ್ತೀರಾ, ಅದರಲ್ಲಿ ಡಿವೈಡ್ ಆಗೋದಾಗಿರ್ಬೋದು, ಇಲ್ಲ ಹಿಂದೆ ಮಾಡಿರ್ತೀರಾ, ಬರುವಂತ ದುಡ್ಡು ಬರದೇ ಇರುವಂತದ್ದು, ಸುಮಾರಷ್ಟು ದುಡ್ಡು ಎದುರಿನ ವ್ಯಕ್ತಿ ತನ್ನ ಹತೋಟಿಗೆ ಇಳ್ಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಅವರೇ ಇಟ್ಕೊಂಡಿರ್ತಾರೆ, ಇವ್ರಿಗೆ ಕೊಡೋದ್ರಲ್ಲಿ ವಿಳಂಬ ಇಲ್ಲ ಅಂದ್ರೆ ಅವ್ರೆ ನೀವೇ ಲೀಗಲಿ ಫೈಟ್ ಮಾಡಿ ತಗೋಬೇಕಾದಂತದ್ದು, ಇಲ್ಲಾಂದ್ರೆ ಒತ್ತಡ ಪೂರ್ವಕವಾಗಿ ಆ ತರದ್ದು ವಿಚಾರಗಳು ನೋಡಬಹುದು. ಜೊತೆಗೆ ವ್ಯಾಪಾರದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಆಕಸ್ಮಿಕ ಏರುಪೇರುಗಳನ್ನು ನೋಡುವಂತದ್ದಿರುತ್ತೆ. ಈಗೋ ಕ್ಲಾಶಸ್ ಆಗತ್ತೆ. ಬರುವಂತಹ ಯಾವುದೇ ನಿಮ್ಮ ವ್ಯವಹಾರ ಮಾಡುವಂತಹ ಗ್ರಾಹಕರು ಇರ್ಬೋದು, ಅವ್ರ ಜೊತೆಗಾಗಿರ್ಬೋದು, ನಿಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನನೂ ಕೂಡ ಅಷ್ಟೊಂದು ಸಕ್ಸಸ್ ಆಗಿ ಬರುವಂತಹ ತಿಂಗಳಲ್ಲಿ ನಿಮ್ಗೆ ಕೈ ಸೇರೋದಿಲ್ಲ. ಸೊ ಹಿಂಗಾಗಿ ಏನಾಗತ್ತೆ ಅಂದ್ರೆ, ನಿಮಗೆ ಈ ವ್ಯಾಪಾರ ವ್ಯವಹಾರಗಳಾಗಿರ್ಬೋದು, ಸ್ವಂತದ ಪ್ರಯತ್ನದಲ್ಲಿ ಹಣಕಾಸಿನ ಬರೋದು ಸ್ವಲ್ಪ ಹಂತ ಹಂತವಾಗಿ ಬರುವಂತದ್ದಿರುತ್ತೆ, ಇಲ್ಲಾಂದ್ರೆ ವಿಳಂಬದಿಂದ ಬರುತ್ತೆ. ಸೊ ಖರ್ಚುಗಳು ಕೂಡ ಅದೇ ತರಾನೇ ಇರುತ್ತೆ, ವಿನಾಕಾರಣ ಇರುತ್ತೆ. ನೀವು ಅಡಿಷನಲ್ ಆಗಿ ಲೋನ್ ತಗೊಳ್ಳುವಂತದ್ದಾಗಿರ್ಬೋದು, ಸೊ ಅಂದ್ರೆ ಸಾಲದವರೇ ಮಕ್ಕಳ ವಿಚಾರ ಆಗಿರ್ಬೋದು, ಅವ್ರ ಫೀಸ್ ಆಗಿರ್ಬೋದು, ಅವರ ಆರೋಗ್ಯದ ಸಮಸ್ಯೆಗಾಗಿರ್ಬೋದು, ಇದ್ರ ಒತ್ತಡ ಈ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆ. ಗುರುಜಿ, ನೀವು ಅವಾಗ್ಲೇ ಹೇಳ್ತಿದ್ರಿ ಕೆಲವೊಂದು ಲೀಗಲ್ ಆಗಿ ತಗೊಳ್ಳೋದು ಅಂತ, ಅಂದ್ರೆ ಒಂದು ಲೀಗಲಿ ಅಂತಂದ್ರೆ ಕೋರ್ಟು ಕಚೇರಿ ಈ ರೀತಿ ಅಲ್ದಾಡುವಂತದ್ದು ಏನಾದ್ರು ಬರುತ್ತಾ? ಹೌದು, ಈಗಂದ್ರೆ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಯಾವ್ದಾದ್ರು ಹಳೆ ಕೇಸ್ಗಳು, ಈ ವ್ಯವಹಾರದಲ್ಲಿ ಆಲ್ರೆಡಿ ಕೆಲವೊಂದು ನೋಟಿಸಸ್ ಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಲೀಗಲ್ ಮ್ಯಾಟರ್ ಅಂದ್ರೆ ಒಂದು ದುಡ್ಡು ಕಾಸಿನ ವಿಚಾರದಲ್ಲಿ ನಿಮಗೆ ಸಂಬಂಧಪಟ್ಟಂತಹ ನೋಟಿಸ್ಗಳು, ಬ್ಯಾಂಕ್ ಗಳಿಂದ ಲೋನ್ ತಗೊಂಡಿರ್ತೀರಾ, ಅದು ರೀಪೇಮೆಂಟ್ ಆಗಿರ್ಬೋದು, ಕಾರ್ಡ್ಸ್ಗಳು ಯೂಸ್ ಮಾಡಿರ್ತೀರಾ,
ಅದನ್ನ ಕಟ್ಟುವಂತ ಒಂದು ಇನ್ಫಾರ್ಮೇಶನ್ ಆಗಿರ್ಬೋದು, ನೋಟಿಸಸ್ ಬರುವಂತದ್ದಾಗಿರ್ಬೋದು. ಹ್ಮ್ ಹ್ಮ್ ಜೊತೆಗೆ ಭೂಮಿ ಸಂಬಂಧಪಟ್ಟಂತ ವಿಚಾರಗಳಲ್ಲೂ ಕೂಡ ಕೆಲವೊಂದು ಅನಾವಶ್ಯಕವಾದಂತ ಅತಿಕ್ರಮಣ ಆಗಿರ್ಬೋದು, ಇಲ್ಲಾಂದ್ರೆ ನೀವು ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀರಾ, ಸೇಲ್ ಹ್ಮ್. ಮಾಡಿರ್ತೀರಾ, ಅದರಲ್ಲಿ ಆಕಸ್ಮಿಕವಾದಂತಹ ಒಂದು ಮನಸ್ಥಿತಿ ಬದಲಾಗತ್ತೆ. ಯಾರು ಹ್ಮ್ 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 ಹ್ಮ್. ತಗೊಂಡಿರ್ತಾರೋ ಇಲ್ಲ ನೀವು ಪರ್ಚೇಸ್ ಮಾಡಿರ್ತೀರೋ ಅದನ್ನ ವಾಪಸ್ ಮತ್ತೆ ಸರಿ ಮಾಡೋಕೆ ಈ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಓಡಾಟಗಳಾಗಿರ್ಬೋದು, ಮತ್ತೆ ಹ್ಮ್ ಹ್ಮ್ ಹ್ಮ್. ಅಡ್ವೈಸ್ ತಗೊಳ್ಳುವಂಥದ್ದು ಹ್ಮ್. ಬೇರೆ ಕಡೆ ಲಾಯರ್ಸ್ ಆಗಿರ್ಬೋದು, ಹಿರಿಯರ ಅಡ್ವೈಸ್ ತಗೊಳ್ಳೋದಾಗಿರ್ಬೋದು, ಈ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಓಡಾಟ ಒಂದು, ಇಲ್ಲಾಂದ್ರೆ ಆ ಸಂಬಂಧಪಟ್ಟಂತ ವಿಚಾರದಲ್ಲಿ ವಿಮರ್ಶೆಗಳು, ಹ್ಮ್ 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 ಡಿಸ್ಕಷನ್ಗಳು ಹ್ಮ್. ಪದೇ ಪದೇ ಇವನ್ನೇ ನೋಡುವಂಥದ್ದಿರುತ್ತೆ. ಅದರಿಂದ ಯಾವುದೇ ರೀತಿಯ ಒಂದು ನಿಷ್ಕರ್ಷ ಆಗಿರ್ಬೋದು, ರಿಸಲ್ಟು ಬರೋದಿಲ್ಲ. ಹ್ಮ್ ಹ್ಮ್ ಹ್ಮ್. ಸುಮ್ಮನೆ ಓಡಾಟಗಳಿರುತ್ತೆ, ಡಿಸ್ಕಷನ್ಸ್ ಆಗ್ತಾ ಇರುತ್ತೆ. ಕೋರ್ಟ್ ಕಚೇರಿ ವಿಚಾರ ಆಗಿರ್ಬೋದು, ಈ ತರದ ಒಂದು ವ್ಯವಹಾರದ ವಿಚಾರದಲ್ಲಿ ಸ್ವಲ್ಪ ಈ ಬರುವಂತ ತಿಂಗಳು ಸ್ವಲ್ಪ ನಿರಾಸೆ ಇರುತ್ತೆ ವೃಶ್ಚಿಕ ಓಹೋ. ರಾಶಿಯವರಿಗೆ. ಹಾಗೆ ಗುರುಜಿ, ಇವಾಗ ಅನಾವಶ್ಯಕ ಡಿಸ್ಕಷನ್ ಬರುತ್ತೆ ಅಂತ ಹೇಳಿದ್ರಲ್ಲ, ಸೊ ಇದು ಬೇಸಿಕಲಿ ಅವರ ರಿಲೇಶನ್ಶಿಪ್ ಮೇಲೆ ಇಂಪ್ಯಾಕ್ಟ್ ಆಗುತ್ತಾ? ಸಂಬಂಧಗಳಂತೂ ಕೂಡ ಈ 100ಕ್ಕೆ 100 ಇಂಪ್ಯಾಕ್ಟ್ ಆಗುತ್ತೆ. ಓಹೋ. ಅಂದ್ರೆ ಇವ್ರು ಆಡುವಂತಹ ಮಾತಾಗಿರ್ಬೋದು, ಇವ್ರು ನೋಡುವಂತಹ ದೃಷ್ಟಿಕೋನ ಎದುರಿನ ವ್ಯಕ್ತಿ ಅರ್ಥ ಮಾಡ್ಕೊಳ್ಳಲ್ಲ. ಯಾವ ರೀತಿ ಇರುತ್ತೆ ಇವ್ರ ಎದುರಿನ ಮಾತು? ಚುಚ್ಚು ವ್ಯಕ್ತಿ ಮಾತಾಗಿರುತ್ತಾ? ಎದುರಿನ ವ್ಯಕ್ತಿ ಅಂದ್ರೆ ಇವ್ರ ಮಾತನ್ನ ಅನ್ಯತಾ ಹಾ ಹಾ ಹಾ. ಭಾವಿಸೋದಾಗಿರ್ಬೋದು. ಇವ್ರು ಒಳ್ಳೆ ರೀತಿಗೆ ಹೇಳ್ತಾರೆ, ಅವ್ರು ಕೆಟ್ಟ ರೀತಿಯಲ್ಲಿ ಗ್ರಹಣ ಮಾಡ್ಕೊಳ್ಳೋದು. ಓಕೆ. ಸಂಬಂಧಗಳಲ್ಲಿ ವೈಮನಸ್ಸು ಮನಸ್ತಾಪಗಳು ಹ್ಮ್ ಹ್ಮ್ ಮತ್ತೆ ಹ್ಮ್. ಮುನಿಸ್ಕೊಳ್ಳೋದು. ಎದುರಿನ ಹಾ ವ್ಯಕ್ತಿಯಿಂದ ಹಾ. ಇವ್ರು ಎಷ್ಟೇ ಪ್ರಯತ್ನ ಪಡ್ತಿರ್ತಾರೆ, ಕಮ್ಯುನಿಕೇಟ್ ಮಾಡ್ತಾರೆ, ಓಕೆ. ಆ ಕಡೆಯಿಂದ ರೆಸ್ಪಾನ್ಸೇ ಬರಲ್ಲ. ಓಹೋ. ಸೊ ನೀವು ಯಾವುದೇ ವಿಚಾರವಾಗಿ ತಗೊಳ್ಳಿ, ನಿಮ್ಮ ಪರ್ಸನಲ್ ಸಂಬಂಧ ಆಗಿರ್ಬೋದು, ವ್ಯಾವಹಾರಿಕ ಆಗಿರ್ಬೋದು, ಹ್ಮ್ ಹ್ಮ್ ಸೊ ಇವರ ಕಡೆಯಿಂದ ಇರುತ್ತೆ. ಎದುರಿನ ವ್ಯಕ್ತಿಯ ಒಂದು ಇಷ್ಟಾರ್ಥದ ಮೇಲೇನೆ ಇವ್ರ ಕೆಲಸ ಕಾರ್ಯಗಳು ನಿಂತಿರುತ್ತೆ. ಹ್ಮ್ ಹ್ಮ್ ಹ್ಮ್. ಎದುರಿನ ವ್ಯಕ್ತಿ ಆಸಕ್ತಿ ಇದ್ರೆ ಮಾತ್ರ ಅವರಿಂದ ಇವರಿಗೆ ಕಮ್ಯುನಿಕೇಟ್ ಆಗುತ್ತೆ. ಇವರು ಪ್ರಾಮಾಣಿಕ ಪ್ರಯತ್ನ ಇರುತ್ತೆ, ಹ್ಮ್ ಹ್ಮ್ ಆದ್ರೆ ಹ್ಮ್. ಎದುರಿನ ವ್ಯಕ್ತಿಯ ಒಂದು ಈಗೋ ಇರುತ್ತೆ. ಹಾ ಹಾ ಎದುರಿನ ಹಾ. ವ್ಯಕ್ತಿಗೆ ಅಹಂಕಾರದ ಭಾವನೆ ಎದುರಿನ ವ್ಯಕ್ತಿಗೆ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಈ ಸಂಬಂಧಗಳೆಲ್ಲ ಸ್ವಲ್ಪ ಮಟ್ಟಿಗೆ ಹೌದು. ಕಮ್ಯುನಿಕೇಶನ್ ಆಗಿರ್ಬೋದು, ಮತ್ತೆ ತಗೊಂಡಂತದ್ದು ಹಾಕಿರ್ತಾರೆ ಪ್ಲಾನ್ಸ್ಗಳೆಲ್ಲ, ಹ್ಮ್ ಹ್ಮ್ ಹ್ಮ್. ಯೋಜನೆಗಳು ಹಾಕಿರ್ತಾರೆ, ನಾನು ಈ ಕೆಲಸ ಮಾಡೋಣ, ಈ ತರ ಮಾಡೋಣ ಅಂತ ಹೇಳಿ. ಹ್ಮ್ ಹ್ಮ್. ಅವು ಯಾವುದು ಕಾರ್ಯಗತ ಆಗಲ್ಲ, ಓಹೋ. ಸ್ಟಾರ್ಟ್ ಆಗುತ್ತೆ, ಅರ್ಧಕ್ಕೆ ನಿಲ್ಲತ್ತೆ. ಓಹೋ. ಸೊ ಇವೆಲ್ಲ ಏನಾಗುತ್ತೆ, ಇವರಿಗೆ ಸ್ವಲ್ಪ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಅಂದ್ರೆ ಕೈಗೆತ್ಕೊಂಡ್ ಕಾರ್ಯಗಳು ಆಗ್ತಾ ಇಲ್ವಲ್ಲ, ಇವ್ರ ನೋಡೋ ದೃಷ್ಟಿಕೋನನೇ ಬದಲಾಗುತ್ತೆ ಅಂತೀರಾ? ಹೌದು, ನೋಡುವಂತ ದೃಷ್ಟಿಕೋನನೇ ಬದಲಾಗುತ್ತೆ. ಮತ್ತೆ ಎಲ್ಲೂ ಕೂಡ ಈ ಸಂಬಂಧ ಪಟ್ಟಿದಾಗಿರ್ಬೋದಿಲ್ಲ, ಯಾವುದೇ ಒಂದು ಪೇಪರ್ ವ್ಯವಹಾರಗಳಾಗಿರ್ಬೋದು, ಸರ್ಕಾರದಿಂದ ಸಪೋರ್ಟ್ ಆಗಿರ್ಬೋದು, ಹ್ಮ್ ಹ್ಮ್ ಹ್ಮ್. ಬ್ಯಾಂಕ್ಗಳ ಅನುಕೂಲ ಆಗಿರ್ಬೋದು, ಇವೆಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ಹೆಚ್ಚಿಗೆ ಶ್ರಮ ಪಡಬೇಕು, ಓಡಾಟಗಳು ಜಾಸ್ತಿ ಆಗುತ್ತೆ ಓಹೋ. ವಿಳಂಬದಿಂದ. ಹ್ಮ್ ಹ್ಮ್. ಜೊತೆಗೆ ನೀವು ಯಾವುದೋ ಒಂದು ಪೇಪರ್ ವರ್ಕ್ ಮಾಡ್ಸಕ್ ಓಡಾಡ್ತಿರ್ತೀರ, ವಿದೇಶಕ್ಕೆ ಹೋಗೋದಾಗಿರ್ಬೋದು, ಯಾವುದೋ ಒಂದು ನಿಮ್ದು ಒಂದು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ತಿರ್ತೀರ, ಪ್ರಾಪರ್ಟಿದಾಗಿರ್ಬೋದು, ವೈಯಕ್ತಿಕ ಆಗಿರ್ಬೋದು, ಹ್ಮ್ ಹ್ಮ್. ಆ ವಿಚಾರದಲ್ಲೂ ಕೂಡ ಡಿಲೇ. ಓಕೆ. ಸೊ ಅದು ಹೆಚ್ಚಿಗೆ ಶ್ರಮ ಪಡಬೇಕು, ಬೇಡದಿರುವಂತ ಒಂದು ಸಮಯ ವಿಳಂಬ, ಸುಮ್ಮನೆ ಹ್ಮ್ ಅನಾವಶ್ಯಕವಾಗಿ ಹ್ಮ್ ಹ್ಮ್. ಖರ್ಚಾಗತ್ತೆ. ಸೊ ಹಾಗಾಗಿ ಇದೆಲ್ಲ ಕೂಡ ಈ ಬರುವಂತ ತಿಂಗಳಲ್ಲಿ ವೃಶ್ಚಿಕ ರಾಶಿ ನೋಡಬಹುದು. ಓಹೋ. ಸಾಲ ಶೂಲ ಆಗಿ ಕಷ್ಟ ಬಾಧೆಗಳನ್ನು ಹೌದು, ಹೆಚ್ಚಾಗಬಹುದು ಸ್ವಲ್ಪ ಅನ್ಸುತ್ತೆ. ಸಾಲದ ಹೊರೆ ಅಂತೂ ಇರುತ್ತೆ ಹಾ ಈ ಹಾ ಹಾ. ಬರುವಂತ ತಿಂಗಳಲ್ಲಿ. ಸಪೋರ್ಟೇ ಸ್ವಲ್ಪ ಕಮ್ಮಿ ಇರುತ್ತೆ ಎದುರಿನ ವ್ಯಕ್ತಿಯಿಂದ, ಓಕೆ. ಹಂಗಾಗಿ ಸ್ವಲ್ಪ ತೊಂದರೆಗಳಾಗತ್ತೆ. ಹ್ಮ್ ಹ್ಮ್. ಜೊತೆಗೆ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಇರುತ್ತೆ ಅವ್ರಿಗೆ. ಓಕೆ. ಅಂದ್ರೆ ಬಾಳ ಸಂಗಾತಿ ಜೊತೆಗೆ ಸ್ವಲ್ಪ ಮಟ್ಟಿಗೆ ಮನಸ್ತಾಪ, ಹಾ ಹಾ. ಅವರ ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಏರುಪೇರುಗಳಿರುತ್ತೆ. ಓಕೆ. ಹಾಗಾಗಿ ಸ್ವಲ್ಪ ಇವರಿಗೆ ಚಿಂತೆ, ಮತ್ತೆ ಸಂತಾನ ಮುಖ್ಯವಾಗಿ ಅವರಿಗೆ ಹ್ಮ್ ಹ್ಮ್. ಮಕ್ಕಳ ವಿಚಾರದಲ್ಲಾಗಿರ್ಬೋದು, ಈ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ತಾಪತ್ರೆಗಳಂತ ನೋಡುವಂಥದ್ದಿರುತ್ತೆ. ಹ್ಮ್ ಹ್ಮ್. ಸಂಬಂಧದಲ್ಲಿ ನೋಡೋದಾದ್ರೆ ನೀವು ಮತ್ತೆ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮೋಸ ಹೋಗುವಂಥದ್ದು. ಓಕೆ. ಎಲ್ಲೋ ಮದುವೆ ಮದುವೆ ಮಾಡುವಂತ ಒಂದು ಇದಕ್ಕೆ ಹೋಗಿರ್ತಾರೆ, ಹ್ಮ್ ಹ್ಮ್ ಹ್ಮ್. ಅಲ್ಲೆಲ್ಲೋ ಒಂದು ರೀತಿಯಲ್ಲಿ ಮಧ್ಯವರ್ತಿಯ ವ್ಯಕ್ತಿಯ ಒಂದು ಯಾವುದೋ ರೀತಿಯ ಸಮಸ್ಯೆಗಳನ್ನು ಮಾಡಿ ಅದನ್ನ ಡಿಸ್ಕಷನ್ ಅರ್ಧಕ್ಕೆ ನಿಲ್ಲಿಸೋದು, ಓಹೋ. ಇಲ್ಲಾಂದ್ರೆ ಅದರಿಂದ ಸ್ವಲ್ಪ ಮಟ್ಟಿಗೆ ವಿಳಂಬಗಳಾಗೋದು, ಓಕೆ. ಇಲ್ಲಾಂದ್ರೆ ಕೆಲವೊಂದು ರಿಲೇಶನ್ಶಿಪ್ ಬ್ರೇಕ್ ಆಗುವಂಥದ್ದು, ಓಕೆ. ಓಕೆ. ಇವೆಲ್ಲವೂ ಕೂಡ ನೋಡುವಂಥದ್ದಿರುತ್ತೆ. ಸೊ ಅಂದ್ರೆ ಇವ್ರದ್ದು ಹಾಗಾಗಿ ಪ್ಲಾನಿಂಗ್ ತಕ್ಕ ಹಾಗೆ ಪ್ರೊಸೆಸ್ ಆಗೋದಿಲ್ಲ, ಅಂದ್ರೆ ಆಗೋದಿಲ್ಲ, ಎಕ್ಸಿಕ್ಯೂಟ್ ಆಗಲ್ಲ ಪ್ಲಾನ್. ಆಗಲ್ಲ. ಯೋಜನೆಗಳು ಏನೇ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಅದು ಸ್ವಲ್ಪ ಹಂತ ಹಂತವಾಗಿ ಇಲ್ಲ ನಿಂತಿ ಓಹೋ. ಇವರಲ್ಲಿ ಸ್ಟಕ್ ಆಗುವಂಥದ್ದು. ಹೌದು, ಸ್ಟ್ರಕ್ ಆಗುವಂಥದ್ದು ಇದ್ದೇ ಇರುತ್ತೆ. ಸೊ ಹ್ಮ್. ಅದಕ್ಕೆ ಪೂರ್ವ ನಿರ್ಧರಿತವಂತ ಒಂಥರ ಎಲ್ಲ ಮಲ್ಟಿಪಲ್ ಪ್ಲಾನ್ಸ್ ನ ಮಾಡ್ಕೋಬೇಕು ಅವ್ರು. ಓಹೋ. ಅಂದ್ರೆ ಒಂದು ಫೇಲ್ ಆಯ್ತು ಅಂದ್ರೆ ಇನ್ನೊಂದನ್ನೇ ರೆಡಿ ಆಗಿರ್ಕೋಬೇಕು. ಹ್ಮ್ ಹ್ಮ್ ಹ್ಮ್. ಅದನ್ನೇ ನೋಡ್ತಿರ್ತಾರೆ, ಒಂದ್ ಅನ್ಕೊಂಡಿದ್ದು ಆಗಂಗಿಲ್ಲ, ಏನೋ ಹೌದು. ಮಾಡಕ್ ಹೊರಟಿರ್ತಾರೆ, ಅದು ಹಾ ಹಾ. ಯಾವ್ದೋ ರೀತಿ ಬೇರೆ ತರ ಆಗಿ ಬಂದ್ಬಿಡುತ್ತೆ. ಸರಿ. ಸೊ ಹಾಗಾಗಿ ಸ್ವಲ್ಪ ಹ್ಮ್ ಕೆಲಸ ಹ್ಮ್ ಕಾರ್ಯಗಳಾಗಿರೋದು ಎಲ್ಲ ಯೋಜನೆಗಳು ಅದ್ರ ಬಗ್ಗೆ ಸ್ವಲ್ಪ ಹ್ಮ್ ಹ್ಮ್. ಮುಂದಾಲೋಚನೆ ಆಗಿರ್ಬೇಕು. ಪರಿವರ್ತನೆ ಸಡನ್ ಆಗಿರುತ್ತೆ. ಓಹೋ. ಸೊ ಆ ಎಕ್ಸ್ಪೆಕ್ಟೇಷನ್ ಇವರಿಗೆ ಗೊತ್ತೂ ಆಗಂಗಿಲ್ಲ, ಹಾ. ಸಡನ್ ಆಗಿ. ಮತ್ತೆ ಸಪೋರ್ಟ್ಸ್ ಕೂಡ ಸಪೋರ್ಟ್ ಹೌದು. ಕುಟುಂಬದವರಾಗಿರ್ಬೋದು, ಎದುರಿನ ವ್ಯಕ್ತಿ, ಇವೆಲ್ಲ ಅಷ್ಟೇ ಇರುತ್ತೆ. ಹ್ಮ್ ಹ್ಮ್ ಹ್ಮ್. ಹಂಗಾಗಿ ಇವ್ರಿಗೆ ಸ್ವಲ್ಪ ಎಲ್ಲೋ ಒಂದು ರೀತಿಯಲ್ಲಿ ಒತ್ತಡಗಳು, ಮಾನಸಿಕ ಒಂದು ಖಿನ್ನತೆ, ಹಾ ಹಾ ಹಾ. ಇವೆಲ್ಲವೂ ಇರುತ್ತೆ ಈ ಬರುವಂತ ತಿಂಗಳು. ಈ ವೃಶ್ಚಿಕ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಯಾವ ರೀತಿಯಾದಂತಹ ಆರೋಗ್ಯದ ಮೇಲೆ ಸಮಸ್ಯೆಗಳು ಬರಬಹುದು, ಮತ್ತೆ ಯಾವ ರೀತಿಯಾದಂತಹ ಇಂಪ್ಯಾಕ್ಟ್ ಆಗ್ಬಹುದು ಇವರಿಗೆ?
ನೋಡಿ, ಮುಖ್ಯವಾಗಿ ಆರೋಗ್ಯದಲ್ಲಿ ಸುಮಾರಷ್ಟು ಸಮಸ್ಯೆಗಳನ್ನ ನೋಡ್ತಾರೆ ವೃಶ್ಚಿಕ ರಾಶಿಯವರು. ಒಂದು, ಯಾರಿಗೆ ಆಲ್ರೆಡಿ ಒಂದ್ ಸ್ವಲ್ಪ ಆಂಗ್ಸೈಟಿ, ಮನೋರೋಗ ಹೌದು. ಮತ್ತೆ ರಕ್ತ ಒತ್ತಡ ಸಂಬಂಧಪಟ್ಟಂತದ್ದಿರುತ್ತೆ, ಅದರಿಂದ ತೊಂದರೆಗಳಿರುತ್ತೆ. ಇದರ ಜೊತೆಗೆ ನರಗಳ ದೌರ್ಬಲ್ಯ, ಪಿತ್ತಕೋಶಕ್ಕೆ ಸಂಬಂಧಪಟ್ಟಂತ ಗಾಲ್ ಬ್ಲಾಡರ್ ಆಗಿರ್ಬೋದು, ರೆಸ್ಪಿರೇಟರಿ ಸಂಬಂಧವಾದ ಉಸಿರಾಟಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಿರುತ್ತಲ್ಲ, ಅವೆಲ್ಲ ಉಲ್ಬಣ ಆಗುತ್ತೆ ಮತ್ತೆ. ಓಕೆ. ಸೊ ಅದರಿಂದ ಕೆಲವೊಂದು ವಿಚಾರಗಳಲ್ಲಿ ಇವರು ಸರ್ಜರಿ ಡಾಕ್ಟರ್ಸ್ ಅಡ್ವೈಸ್ ಮಾಡ್ತಾರೆ. ಈ ಬರುವಂತ ತಿಂಗಳಲ್ಲಿ ಅವ್ರು ಹೋಗಿ ಸರ್ಜರಿ ಮಾಡಿಸ್ಕೋಬೇಕಾಗತ್ತೆ ನೀವು ಮುಂದೆ ಬರುವಂತ ದಿನಗಳಲ್ಲಿ ಅನ್ನುವಂತ ಒಂದು ಮಾಹಿತಿ ವಿಚಾರಗಳೆಲ್ಲ ನೋಡ್ತಾರೆ. ದಿನ ಮಾತ್ರೆಗಳ ತಗೊಳ್ಬೇಕಾದಂತದ್ದು ಅನಿವಾರ್ಯತೆ ಇರುತ್ತೆ. ಸೊ ಹಾಗಾಗಿ ಆರೋಗ್ಯದ ಬಗ್ಗೆ ಇವ್ರು ಹೆಚ್ಚಿಗೆ ಗಮನವಂತೂ ಈ ಬರುವಂತ ತಿಂಗಳಲ್ಲಿ ಕೊಡಬೇಕು ಇವರೆಲ್ಲ. ಇವರಿಗೆ ಆ ವಿದೇಶ ಪ್ರಯಾಣ ಆಗ್ಲಿ ಅಥವಾ ವಿದೇಶದಲ್ಲಿ ವ್ಯಾಸಂಗ ಈ ರೀತಿಯಾದಂತದ್ದು ಏನಾದ್ರು? ದೂರದ ಪ್ರಯಾಣಗಳೇ ಸ್ವಲ್ಪ ಮಟ್ಟಿಗೆ ಅವರಿಗೆ ಅಡೆತಡೆಗಳಿರುತ್ತೆ. ಓಕೆ. ಸೊ ಸಕಾಲಕ್ಕೆ ಹೋಗಕ್ ಆಗಲ್ಲ, ಇಲ್ಲ ಅಂದ್ರೆ ಡಾಕ್ಯುಮೆಂಟೇಶನ್ ಪ್ರಾಬ್ಲಮ್ ಆಗುತ್ತೆ, ಇಲ್ಲ ಇರೋರೇ ವಾಪಸ್ ಬರುವಂತ ಸಮಯ ದೂರ ದೇಶದಲ್ಲಿ ಇರ್ತಾರೆ ಅಂತವ್ರಿಗೆ ಆಗಿರ್ಬೋದು, ಬೇರೆ ಕಡೆ ಹೋಗಿರ್ತಾರೆ ಮತ್ತೆ ವಾಪಸ್ಸಿ ತಮ್ಮ ಒಂದು ಸ್ವಕ್ಷೇತ್ರಕ್ಕೆ ಬರುವಂತದ್ದು, ಈ ತರದ ಅವಕಾಶ ಅನುಕೂಲಗಳಿದೆ. ಈಗ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನಾರ ವಿದೇಶಕ್ಕೆ ಕಳ್ಸಂಗಿದ್ರೆ ಅದು ಅಷ್ಟೊಂದು ಸಮಂಜಸವಾಗಿರಲ್ಲ. ಸೊ ಏನಾಗುತ್ತೆ, ಇವರಿಗೆ ಮಕ್ಕಳ ವಿಚಾರದಲ್ಲಿ ಎಲ್ಲೋ ಒಂದ್ ರೀತಿ ಅವ್ರು ತಗೊಳ್ಳುವಂತ ಆಯ್ಕೆ ಮಾಡುವಂತ ಸೆಲೆಕ್ಷನ್ ಆಗಿರುವಂತ ಕೋರ್ಸ್ ಆಗಿರ್ಬೋದು, ಹೌದು, ಹೈಯರ್ ಎಜುಕೇಶನ್ಗೆ ಅಲ್ಲಿ ಎಲ್ಲೋ ಒಂದ್ ಬೇರೆ ಕಳಿಸ್ಬೇಕನ್ನೋದಿರುತ್ತೆ. ಕಳಿಸ್ಬೇಕಾಗಿದ್ರೆ ಅದು ಸಡನ್ ಆಗಿ ಚೇಂಜ್ ಆಗುತ್ತೆ. ಎಲ್ಲೋ ಒಂದ್ ರೀತಿಯಲ್ಲಿ ಇನ್ನೂ ಒಂದು ವರ್ಷ ಕಾದ್ ನೋಡುವಂತದ್ದು. ಕೆಲವೊಬ್ರು ಏನ್ ಮಾಡ್ತಾರೆ, ಬ್ರೇಕ್ ತಗೊಳ್ಳುವಂತ ಸಾಧ್ಯತೆ, ಅಂದ್ರೆ ಹೆಚ್ಚಿಗೆ ಒಂದು ಪ್ರಿಪರೇಷನ್ ಮಾಡಿ ಮತ್ತೆ Correct. ಮುಂದೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಕಟ್ಟಕ್ಕೆ, ಈ ತರದ ಮನಸ್ಥಿತಿ ಮನೋಭಾವ ಇವ್ರ ಮಕ್ಕಳಲ್ಲೂ ಇರುತ್ತೆ. ವೃಶ್ಚಿಕ ರಾಶಿಯವರು ಆ ನಿಟ್ಟಿನಲ್ಲಿ ಈ ತರದ ಯೋಚನೆಯನ್ನು ಕೂಡ ಮಾಡ್ತಿರ್ತಾರೆ. ಸೊ ಆ ವಿಚಾರದಲ್ಲಿ ಸ್ವಲ್ಪ ರಿಸರ್ಚ್ ಮಾಡ್ತಿರ್ತಾರೆ. ಸೊ ಅದನ್ನ ಇವರು ಸ್ವಲ್ಪ ಗಮನಿಸಬೇಕು ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ. ಇಲ್ಲಾಂದ್ರೆ ಎಲ್ಲೋ ಒಂದು ರೀತಿಯಲ್ಲಿ ತಪ್ಪು ನಿರ್ಧಾರಗಳಾಗುವಂತದ್ದು, ಇಲ್ಲಾಂದ್ರೆ ರಾಂಗ್ ಸೆಲೆಕ್ಷನ್ಸ್ ಆಗುತ್ತೆ. ಯಾವ ಕೋರ್ಸ್ ತಗೋಬೇಕಂತಿರ್ತಾರೋ ಅದು ಸಿಗದೆ ಇರೋದು, ಕಾಂಪ್ರಮೈಸ್ ಆಗುವಂತ ಮಾನಸಿಕ ಸ್ಥಿತಿ ಇರುತ್ತೆ. ಸೊ ಸ್ವಲ್ಪ ಅದರಲ್ಲಿ ಎಚ್ಚರಿಕೆ ವಹಿಸ್ಕೋಬೇಕು. ಗುರುಜಿ, ಇದು ನಿಮಗೆ ತಿಳಿದ ಹಾಗೆ ಇವ್ರು ಏನಾದ್ರು ಹೆಚ್ಚಿನ ಸಮಸ್ಯೆಗಳನ್ನು ಇನ್ನೂ ಫೇಸ್ ಮಾಡಬಹುದಾ, ಅಥವಾ ಅದಕ್ಕೆ ಏನಾದ್ರು ಪರಿಹಾರ ಸೂಚನೆಗಳು ತಾವು ತಿಳಿಸ್ಕೊಡ್ಬೋದಾ? ಇದಕ್ಕೆ ಈಗ ಸಮಸ್ಯೆಗಳಂತೂ ಈ ವೃಶ್ಚಿಕ ರಾಶಿಗೆ ಬರುವಂತ ತಿಂಗಳಲ್ಲಿ ಇರುತ್ತೆ. ಏನಂದ್ರೆ ಅವರು ನೋಡುವಂತ ದೃಷ್ಟಿಕೋನ, ಓಕೆ. ಮತ್ತೆ ಅವರಿಗೆ ಸಪೋರ್ಟ್ ಸಿಸ್ಟಮ್ ಆಗಿರ್ಬೋದು, ಮತ್ತೆ ಸುಮಾರಷ್ಟು ವಿಚಾರಗಳಲ್ಲಿ ಅಡೆತಡೆಗಳಿರುತ್ತೆ. ಇದನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಮುಖ್ಯವಾಗಿ ಅಂದ್ರೆ, ಅವರು ಯಾವುದೇ ಒಂದು ಕೆಲಸ ಕಾರ್ಯಗಳ ಕೈಗೆ ಎತ್ಕೊಂತಾರೆ ಅಂದ್ರೆ ಅದಕ್ಕೆ ಒಂದು ಆಲ್ಟರ್ನೇಟ್ ಪ್ಲಾನಿಂಗ್ ಇರಬೇಕು. ಫಸ್ಟ್ ಎಫರ್ಟ್ ಫೇಲ್ ಆಗುತ್ತೆ, ಸೆಕೆಂಡ್ ಎಫರ್ಟ್ ಅಲ್ಲಿ ಅವ್ರಿಗೆ ಸಕ್ಸಸ್ ಬರುತ್ತೆ. ಸೊ ನೀವು ಅದನ್ನ ಮುಂದಾಲೋಚನೆ ಇರಬೇಕು. ಒಂದೇ ರೀತಿಯ ಭಾವನೆ, ಒಂದೇ ರೀತಿಯ ಯೋಚನೆಗಳಿದ್ರೆ ನಿಮಗೆ ಈ ಬರುವಂತ ತಿಂಗಳಲ್ಲಿ ದುಃಖ ಮತ್ತೆ ಒಂಥರ ಹಿನ್ನಡೆ ಆಗಿದೆ ಅನ್ನುವಂತ ಮನೋಭಾವ ಬರುತ್ತೆ. ಸೊ ಇದನ್ನ ಸ್ವಲ್ಪ ಮಟ್ಟಿಗೆ ಅವ್ರು ಅಲರ್ಟ್ ಆಗಿರ್ಬೇಕು. ಈ ನಿಟ್ಟಿನಲ್ಲೇ ಯೋಚನೆ ಮಾಡಬೇಕು. ಜೊತೆಗೆ ಎಲ್ಲದಕ್ಕೂ ಇನ್ಶೂರೆನ್ಸ್ ಅನ್ನೋದು ಮಾಡಿಸ್ಕೋಬೇಕು ಅವರು. ಅವರ ಆರೋಗ್ಯದಾಗಿರ್ಬೋದು, ಮನೆ ಆಗಿರ್ಬೋದು, ವಾಹನಗಳಾಗಿರ್ಬೋದು, ಆಕಸ್ಮಿಕ ತೊಂದರೆ ತಾಪತ್ರಗಳಾಗ್ತಿರತ್ತೆ. ಇನ್ಶೂರೆನ್ಸ್ ಅಂತ ಇದ್ರೆ ಅಂದ್ರೆ ಏನೊಂದು ಇನ್ಶೂರೆನ್ಸ್ ಅನ್ನೋದೇನು ಒಂದು ಬ್ಯಾಕಪ್ ಪ್ಲಾನ್ ಇದ್ದಂಗೆ. ನಷ್ಟ ಆದ್ರೂ ಕೂಡ ಅದನ್ನ ಕೈಯಿಂದ ಕಟ್ಟದೇ ಇರುವಂತ ಒಂದು ಅವಕಾಶ ಅನುಕೂಲಗಳಿರುತ್ತೆ. ಸೊ ಹಾಗಾಗಿ ಇದನ್ನ ಈ ಬರುವಂತ ತಿಂಗಳಲ್ಲಿ ಮುಖ್ಯವಾಗಿ ಗಮನಿಸಬೇಕು. ಇದನ್ನ ಸ್ವಲ್ಪ ಗಮನಿಸಿದ್ರೆ ಅವರಿಗೆ ಏನೇ ಸಮಸ್ಯೆ ಬಂದ್ರು ಕೂಡ ಅದನ್ನ ಪಾರ್ ಮಾಡುವಂತ ಒಂದು ಮನೋಸ್ಥಿತಿ ಅವರಿಗೆ ಇರುತ್ತೆ. ಇದಕ್ಕೆ ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ಬೇಕಾಗತ್ತೆ, ಯಾವ ರೀತಿಯಾದಂತಹ ಪರಿಹಾರಗಳನ್ನ ಮಾಡ್ಕೊಂಡ್ರೆ ಇವ್ರಿಗೆ ಒಳ್ಳೇದಾಗತ್ತೆ? ಅದ್ರ ಜೊತೆಗೆ ಇವರಿಗೆ ಲಕ್ಕಿ ನಂಬರ್ಸ್, ಲಕ್ಕಿ ಕಲರ್ಸ್ ಯಾವ್ದನ್ನ ಸಜೆಸ್ಟ್ ಮಾಡಕ್ಕೆ ಇಷ್ಟಪಡ್ತಾರೆ ಗುರುಜಿ? ನೋಡಿ, ಮುಖ್ಯವಾಗಿ ಬರುವಂತಹ ತಿಂಗಳು ಇವರು ಪರಿಹಾರ ಮಾಡ್ಕೋಬೇಕಾಗಿದ್ದು ಗುರು ಮತ್ತೆ ಬುಧನಿಗೆ. ಗುರು ಗ್ರಹದ ಪರಿಹಾರ ಮಾಡ್ಕೋಬೇಕು. ಪ್ರತಿ ಗುರುವಾರ ಅಂದ್ರೆ ಗುರುವಿನ ದೇವಸ್ಥಾನಕ್ಕೆ ಹೋಗೋದು, ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ಗುರು ದತ್ತಾತ್ರೇಯ ಆಗಿರ್ಬೋದು, ಸ್ವಲ್ಪ ಒಂದು ಹಳದಿ ವಸ್ತ್ರದಲ್ಲಿ ಕಡಲೆಕಾಳನ್ನ ಇಟ್ಟು ದಾನ ಮಾಡೋದ್ರಿಂದ, ಮತ್ತೆ ಸಿಹಿ ಪ್ರಸಾದವನ್ನ ವಿನಿಯೋಗ ಮಾಡ್ತಾ ಬರಬೇಕು. ಮತ್ತೆ ಗುರುವಿನ ಬೀಜ ಮಂತ್ರ ಪಠನೆ ಮಾಡಬೇಕು ಪ್ರತಿದಿನ. ಇದರಿಂದ ಸ್ವಲ್ಪ ಮಟ್ಟಿಗೆ ಹಣಕಾಸು ಮತ್ತೆ ಲಕ್ ಫ್ಯಾಕ್ಟರ್ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಎರಡನೇದು ವಿಷ್ಣುವಿನ ಆರಾಧನೆ ಬುಧಂದು. ಪ್ರತಿ ಬುಧವಾರ ಹಸಿ ವಸ್ತ್ರದ ಜೊತೆಗೆ ಹೆಸರು ಕಾಳನ್ನ ಜೊತೆಗೆ ಈ ತುಳಸಿ ಮಾಲೆಯಿಂದ ವಿಷ್ಣು ದೇವರಿಗೆ ಅರ್ಚನೆ ಮಾಡಿಸೋದು. ಇದರಿಂದ ಅವರಿಗೆ ಯಾವ್ದು ನಷ್ಟ ಇರುತ್ತೋ ಅದರಿಂದ ಲಾಭ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಸ್ವಲ್ಪ ಸಮಸ್ಯೆಯಿಂದ ಆಚೆ ಬರುವಂತ ದಾರಿ ಮಾರ್ಗಗಳು ಕೂಡ ಇವ್ರಿಗೆ ಸಿಗುತ್ತೆ. ಮೂರನೇದಾಗಿ ಮಾಡ್ಬೇಕಾಗಿದ್ದು ಇವರು ಶನಿಯ ಆರಾಧನೆ. ಅಂದ್ರೆ ಏನು, ಪ್ರತಿ ಶನಿವಾರದ ದಿವಸ ಶನಿಶ್ಚರ ದೇವಸ್ಥಾನಕ್ಕೆ ಈ ಸಾಸಿವೆ ಎಣ್ಣೆಯಿಂದ ಶನಿಶ್ಚರನಿಗೆ ಅಭಿಷೇಕ ಮಾಡಿಸೋದ್ರಿಂದ ಇವರು ದೇಹದಲ್ಲಿರುವಂತಹ ತೊಂದರೆ ತಾಪತ್ರೆ, ಆರೋಗ್ಯದಲ್ಲಿ ಸಮಸ್ಯೆ, ವಿನಾಕಾರಣ ದುರ್ಘಟನೆಗಳಿರುತ್ತಲ್ಲ ಅದರ ಮೇಲೆ ಹತೋಟಿ ಬರಕ್ಕೆ ಅನುಕೂಲ ಆಗುತ್ತೆ. ಇವ್ರ ಲಕ್ಕಿ ನಂಬರ್ ನೋಡಿ ಮುಖ್ಯವಾಗಿ ಬಂದ್ಬಿಟ್ಟು 9. ಸೊ 9 ಇಟ್ಕೊಂಡ್ರೆ ಇವರ ಆರೋಗ್ಯ ಮತ್ತೆ ಕಾಂಪಿಟೇಷನ್ ಅಲ್ಲಿ ವಿನ್ನು.
ತುಂಬಾ ಚೆನ್ನಾಗಿರುತ್ತೆ. ಈ ಬರುವಂತ ತಿಂಗಳಲ್ಲಿ ಕೆಲವೊಂದು ಅನ್ಲಕ್ಕಿ ನಂಬರ್ ಅಂದ್ರೆ 5 ಆಗಿರ್ಬೋದು, ಕೆಲವೊಂದು Okay. 3 ಕೂಡ ಆಗುತ್ತೆ ಈ ಬರುವಂತ ತಿಂಗಳಲ್ಲಿ. ಅವೆಲ್ಲ ನಂಬರ್ಸ್ ಇವು ಬಳಕೆ ಮಾಡಿದ್ರೆ ಸ್ವಲ್ಪ ಅವ್ರಿಗೆ ವಿಳಂಬ, ಇನ್ನೂ ಜಾಸ್ತಿ ಸಮಸ್ಯೆಗಳು ಈ ತರದೆಲ್ಲ ನೋಡ್ಬೋದು. ಉತ್ತಮವಾದಂತಹ ಕಲರ್ ಬಂದ್ರೆ ಅವರಿಗೆ ಕೆಂಪು ಕಲರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅದರ ಜೊತೆಗೆ ಅವರಿಗೆ ಈ ಬರುವಂತಹ ತಿಂಗಳಲ್ಲಿ ಆ ಈ ಕೇತುನು ಕೂಡ ಅಂದ್ರೆ ಮಲ್ಟಿಪಲ್ ಕಲರ್ಸ್ ಸಪೋರ್ಟ್ ಆಗುತ್ತೆ. ಓಕೆ. ಆದಷ್ಟು ಗ್ರೀನ್ ಮತ್ತೆ ಯೆಲ್ಲೋ ಅವಾಯ್ಡ್ Green. ಮಾಡ್ಬೇಕು. ಈ Avoid. ಬರುವಂತ ತಿಂಗಳಲ್ಲಿ ಸ್ವಲ್ಪ ಹಾಗಿದ್ದಾಗ ಸ್ವಲ್ಪ ಅವರಿಗೆ ಅನುಕೂಲಗಳು ಬರುತ್ತೆ. ನೀವು ವೃಶ್ಚಿಕ ರಾಶಿ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿ ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ ತಮಗೆ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ತಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಇದ್ದೇ ಇರುತ್ತೆ. ನಿಮ್ಮ ಯಾವುದೇ ರೀತಿಯಾದಂತಹ ವೈಯಕ್ತಿಕ ಸಮಸ್ಯೆಗಳಿದ್ದರೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಹಾಗೂ ಕೆಳಕಂಡ ನಂಬರ್ಗೆ ಸಂಪರ್ಕಿಸಿ ಅಂತ ಹೇಳ್ತಾ, ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಕರ್ನಾಟಕ ಕನ್ನಡ ಟಿವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.